ನಿಮ್ಮಲ್ಲಿರುವಂತ ಈಗ ಸಿನಿಮಾಗಳಲ್ಲಿರುವಂಥ ಎಲ್ಲ ಆರ್ಟಿಸ್ಟ್ಗಳು ತುಳುನಾಡಿಗೆ ಲೆಜೆಂಡ್ಗಳೇ, ಅವ್ರಿಗೆ ಆದಂಥ ಅಭಿಮಾನಿ ಬಳಗಗಳಿದಾವೆ. ಹೇಗೆ ಎಲ್ಲರನ್ನು ಮೈಂಟೈನ್ ಮಾಡಿದ್ದು ಮ್ಯಾಮ್? ಐ ಟೋಲ್ಡ್ ಯು ಅಲ್ಲ, ಸಿ ದಟ್ ಈಸ್ ದ ಥಿಂಗ್. ನಾವೊಂದು ಹೋಗ್ಬಿಟ್ಟು ಸಿನಿಮಾ ಮಾಡ್ತೇವೆ ಅಂತ ಹೇಳಿದ ತಕ್ಷಣ ಗೋಲ್ಡನ್ ಮೂವೀಸಿಂದ ದೇ ವಿಲ್ ಸೋ ಹ್ಯಾಪಿ ಆ್ಯಂಡ್ ವೆಲ್ಕಮಿಂಗ್. ನನಗೆ ಸೆಟ್ಟಲ್ಲಿ ಇರುವಾಗ ಗೊತ್ತಾಗ್ತಾ ಇತ್ತು, ಸಿ ಐ ಒನ್ ಲೇಡಿ ಅಲ್ಲಿ ನಿಂತ್ಕೊಂಡು ವರ್ಕ್ ಮಾಡುವಾಗ ದೇರ್ ಆಲ್ ಕಮ್ಮಿಂಗ್ ಆನ್ ಟೈಮ್, ಒಬ್ಬರು ಕೂಡ ಟೈಮ್ ತಪ್ಪಿಸಲ್ಲ, ಎಲ್ಲ ಟೈಮಿಗೆ ಬರೋದು, ಶಿಸ್ತು ನೋಡಿ. ನಮಗೆ ಆರ್ಟಿಗೆ ನಿಮ್ಗೆ ಗೊತ್ತು ನಮ್ಮ ಮಂಗಳೂರು ಕಡೆ ಹೆಂಗೆ ಅಂತ ಹೇಳ್ಬಿಟ್ಟು, ಅಲ್ಲಿ ಬೆಳಗಿಂದ ಸಂಜೆ ತನಕ ಸಿನಿಮಾ ಮಾಡ್ತೀವಿ, ಸಂಜೆ ನಂತರ ಹೋಗ್ಬಿಟ್ಟು ಡ್ರಾಮಾಗಳು ಮಾಡ್ತಾರೆ, ಥಿಯೇಟರ್ ನಾಟಕಗಳು ನಡೆಯುತ್ತೆ. ಅಷ್ಟು ಸುಸ್ತಾದು 2-3 ಗಂಟೆ ತನಕ ಶೂಟಿಂಗ್ ಮಾಡೋದು ರಾತ್ರಿ, ಪುನಃ ಬೆಳಿಗ್ಗೆ ಟೈಮಿಗೆ ಬರ್ತಾರೆ ನಮ್ಮ ಸಿನಿಮಾ ಶೂಟಿಂಗಿಗೆ ಅಂತ. ಅದು ಕೊಡುವಂಥ ಬೆಲೆ ನಾವು ಕಲೆಗೆ ಅಲ್ಲಿ. ಪ್ರತಿಯೊಬ್ರು ಆರ್ಟಿಸ್ಟ್ಗಳು ಡ್ರಾಮಾ ಹೋಗೋರೆ ಅಲ್ಲಿ ಎಲ್ಲ ಡ್ರಾಮಾ ಆರ್ಟಿಸ್ಟ್ಗಳು ಟೈಮ್ಗೆ ಇಲ್ಲಿ ಬಂದು ಬೆಳಿಗ್ಗೆ ಬರ್ತಾರೆ. ನಿದ್ರೆ ಬರ್ತಾ ಇಲ್ವಾ, ಅದು ಹೌ ಆರ್ ಯು ಪೀಪಲ್? ಇಲ್ಲ ನಮ್ಮ ಕೆಲಸ ಅಲ್ಲ, ನಮ್ಮದು ಕಲೆ ಅಲ್ವಾ, ನಾವು ಮಾಡಬೇಕಾಗ್ತದೆ, ಕಮಿಟ್ ಆಗಿರ್ತೀವಿ ಅಂತ. ದಟ್ ಈಸ್ ದ ಶಿಸ್ತು, ಯುನೋ. ದಟ್ ಈಸ್ ವೈ ಐ ರೆಸ್ಪೆಕ್ಟ್ ದೆಮ್ ಸೋ ಮಚ್. ಟೈಮು ಒಂದು ನಿದ್ರೆ ಬೇಕು. ಇಲ್ಲ ನಾವು ಬೆಳಗ್ಗೆ ಲೇಟ್ ಬರ್ತೀವಿ, 7 o'clock ಅಂದರೆ 7 o'clock. ಪ್ರತಿಯೊಬ್ಬರು ಎಂತೆಂಥ ದಿಗ್ಗಜರು, ಯು ಶುಡ್ ಬಿ ನೋಯಿಂಗ್ ಇದೆ ಯಶೋಧ, ನೀವು ನಮ್ಮ ಊರಿನವರೇ. ಲೆಜೆಂಡ್ ಅಲ್ಲಿ ಅವ್ರದೇ ಆದಂತ ಅಭಿಮಾನಿ ಬಳಗ, ಅವ್ರು ಕಂಡ್ರೆ ಪ್ರಾಣ ಬಿಡುವಂತ ಅಭಿಮಾನಿಗಳಿದ್ದಾರೆ ಅಲ್ಲಿ. ನಿಮ್ಮಲ್ಲಿ ಇರುವಂತ ಎಲ್ಲಾ ಆರ್ಟಿಸ್ಟ್ಗಳ ಬಗ್ಗೆ ಅವರಿಂದ ಸಿನಿಮಾಗಳು ಓಡೋದಲ್ಲಿ. ಸತ್ಯ ಹೇಳ್ಬೇಕಂದ್ರೆ ಹೀರೋಗಳಿಂದ ಅಲ್ಲ, ಅವರಿಂದ. ಅವರು ಬೇರುಲ್ಲೇರ ಫ್ರೇಮಲ್ಲಿ ನೋಡಿದ್ರು ಇಷ್ಟು ಜನ ಇದಾರೆ ಇದರಲ್ಲಿ. ಅದು ಫಸ್ಟ್ ಲೈನ್ ಲೆಜೆಂಡ್, ಸೆಕೆಂಡ್ ಲೈನ್ ಇನ್ನು ಬರೋರು ಎಲ್ಲ ಇದ್ದಾರೆ. ಅದೇ ಹೇಳಿದ್ದು 30 ಜನ ಲೈಕ್ ಫ್ರೇಮಲ್ಲಿ ತುಂಬಿ ಇದ್ದಾರೆ ಜನ ನಮ್ದು ಸಿನಿಮಾದಲ್ಲಿ. ಸೊ ನಿಮ್ಗೆ ರಿಲೀಫೇ ಯಾಕೆ ಸಿಗಲ್ಲ ಅಂತ ಹೇಳಿದೆ, ಈಗ ಬೇರೆ ಸಿನಿಮಾದಲ್ಲಿ 1-2 ಸೀನಿಗೆ ಬಂದು ಹೋಗ್ತಾರೆ, ನೆಕ್ಸ್ಟ್ ಇನ್ನೊಬ್ರು ಸೆಟ್ ಲಾಟ್ ಬಂದು ಹೋಗ್ತಾರೆ, ಅವ್ರದ್ದು ಸೀನ್ ಮುಗ್ದಿದ ತಕ್ಷಣ ಇದು. ನಮ್ಮಲ್ಲಿ ಇವ್ರು ಇಷ್ಟು ಜನ ಪ್ರತಿಯೊಂದು ಫ್ರೇಮಲ್ಲೂ ಇದ್ದಾರೆ. ಸೊ ಒಬ್ರಿಗೊಬ್ರು ಟಕ್ ಆಫ್ ಅಲ್ಲಿ ಲೈಕ್ ದೇರ್ ಇಸ್ ದಟ್ ಕಾಮಿಡಿ ಆ ಥರ.